ಶ್ರೀ ವಾಸವಿ ಜಯಂತಿ ಸಂಭ್ರಮ ಶ್ರೀನಿವಾಸಪುರದಲ್ಲಿ ಭರ್ಜರಿ ಆಚರಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ವಾಸವಿ ಜಯಂತಿ ಪ್ರಯುಕ್ತ ಭಕ್ತಿ ಭಾವದಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಕಳೆದ ಒಂದು ವಾರದಿಂದ ನಡೆಯುತ್ತಿವೆ. ಈ ಅವಧಿಯಲ್ಲಿ ಪ್ರತಿದಿನವೂ ವಿವಿಧ ಪೂಜೆ, ಹೋಮ ಹವನ, ಭಜನೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಭಾನುವಾರ ನಡೆದ 35ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ದೇವಾಲಯವು ಸುಂದರವಾಗಿ ಅಲಂಕರಿಸಲ್ಪಟ್ಟಿತ್ತು. ವಿವಿಧ ಬಗೆಯ ಹೂವಿನಿಂದ ದೇವಿಯನ್ನ ಸಿಂಗರಿಸಲಾಗಿದ್ದು, ಭಕ್ತರ ಮನಸೆಳೆಯುವಂತಿತ್ತು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಜಯಂತ್ಯೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ದೇವಿಯ ಮೆರವಣಿಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ದೇವಿಗೆ ವಿಶೇಷವಾಗಿ ಆಕಾಶದಿಂದ ಹೆಲಿಕಾಪ್ಟರ್ ಮೂಲಕ ಹೂವಿನ ಸುರಿಮಳೆ ಸುರಿಸಿ ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನ ಭಕ್ತಿಪೂರ್ವಕವಾಗಿ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಭಕ್ತರು ಭಜನೆಗಳನ್ನ ಹಾಡುತ್ತಾ ಜಯಘೋಷಗಳನ್ನ ಕೂಗಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿದರು. ಡೊಳ್ಳು ಕುಣಿತ ಪ್ರದರ್ಶನವು ವಿಶೇಷ ಗಮನ ಸೆಳೆಯಿತು. ಮಕ್ಕಳು, ಯುವಕರು ಹಾಗೂ ಹಿರಿಯ ಸಹಭಾಗವಹಿಸಿ ಹಬ್ಬವನ್ನ ಸಾರ್ಥಕಗೊಳಿಸಿದರು. ಒಟ್ಟಾರೆ ಶ್ರೀವಾಸವಿ ಜಯಂತ್ಯೋತ್ಸವವು ಶ್ರೀನಿವಾಸಪುರದಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ಸಾಮೂಹಿಕ ಏಕತೆಯ ಸಂಕೇತವಾಗಿ ಭರ್ಜರಿಯಾಗಿ ಆಚರಣೆಗೊಂಡಿತು. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷ ಏನಂದರೆ ನಮ್ಮ ಅಮರನಾಥ್ ಮಗ ಸಂಕೀರ್ತು ಹೂವಿನ ಮಳೆಗಟ್ಟಿರ್ತಾರೆ. ಅದು ಏನಂದ್ರೆ ಹೆಲಿಕಾಪ್ಟರ್ ಶ್ರೀನಿವಾಸಪುರ ಹುಡುಕಾದ್ರಿಂದ ಇಂಥ ಒಂದು ಅಮೋಘವಾದ ಕೆಲಸವನ್ನು ಮಾಡಿರೋದ್ರಿಂದ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಒಂದು ಮನ್ನಣೆ ಕೊಟ್ಟು ಸಂಘಟಕಂತ ನಮ್ಮ ಶಿವಾರೆಡ್ಡಿಯವರಾಗಲಿ, ನಾರಾಯಣ ಸ್ವಾಮಿಯವರಾಗಲಿ, ಶ್ರೀನಿವಾಸ ಅವರು ಮಾಗಿ ಪ್ರೆಸಿಡೆಂಟು ಶ್ರೀನಿವಾಸ ಅವರು ಎಲ್ಲ ನಮ್ಮ ಕರೆಗೆ ಹೋಗಿರ್ತಕ್ಕಂಥ ಇವರೆಲ್ಲರೂ ನಮ್ಮ ಸಂಘದ ಪರವಾಗಿ, ಯುವಶಕ್ತಿ ಪರವಾಗಿ, ಮಹಿಳಾ ಸಂಘದ ಪರವಾಗಿ ಎಲ್ಲರಿಗೂ ಅವರಿಗೆ ಅಮ್ಮನವರ ಜಯಂತಿ ಬರುತ್ತೆ. ಪ್ರತಿ ವರ್ಷ ನಮ್ಮ ಕುಲಬಾಂಧವರು ಜನರಿಂದ ಸಹಬಾಳ್ವೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಎಲ್ಲ ನಮ್ಮ ಜಾತಿ ಬೇರೆ ಇರ್ತೀರ, ಎಲ್ಲರೂ ಚೆನ್ನಾಗಿದ್ರೆ ನಮ್ಮದು ವ್ಯಾಪಾರ ನಮ್ಮ ವ್ಯಾಪಾರ ಹಾಕಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಮಳೆ ಬೆಳೆ ಹಾಗೆ ಎಲ್ಲ ಚೆನ್ನಾಗಿ ಅವರೆಲ್ಲ ದೇವರನ್ನು ಪ್ರಾರ್ಥಿಸುತ್ತಾ ಇವನು ಸಂತೋಷದಿಂದ ಬಂದಿರೋದ್ರಿಂದ ನಮ್ಮ ಮಾನ್ಯ ನಾಯಕರು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಂತೋಷವಾಗಿದ್ದಾರೆ. ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು